ಹೇಳು ಬೇಬಿ. ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬರ್ತಿಲ್ಲ. ನಾನು ಅಲ್ಲಿಲ್ಲ ಅಂದ ತಕ್ಷಣ ಈ ಕಡೆ ತಾನೇ ತಿರುಗಿ ನೋಡ್ಬೇಕು. ಏನ್ ನೀನ್ ಮನೆ ಡೆವಿಲ್ ಸೋನ್ ಅಲ್ಲ. ಕಾಲ್ ಮುರಿದು ಕೈ ಕೊಡ್ತೀನಿ. ಅಯ್ಯಪ್ಪ. ವೆಲ್ಕಮ್ ಟು ಮೈ ಲಿಟಲ್ ವರ್ಲ್ಡ್. ಸೊ ಇವತ್ತು ನಾನು ಮತ್ತೆ ನನ್ನ ಜೀವನ್ ವಿ ಆರ್ ಗೋಯಿಂಗ್ ಔಟ್. ಸುಮ್ಮನೆ ಹಂಗೆ ಒಂದ್ ಡ್ರೈವ್ ಹೋಗೋಣ ಅಂತ ಹೊರಟಿದೀವಿ. ಇನ್ನ ಎಲ್ಗ್ ಹೋಗ್ತಿದೀವಿ ಏನು ಡಿಸೈಡ್ ಆಗಿಲ್ಲ. ಸುಮ್ಮನೆ ಕಾರ್ ಎತ್ಕೊಂಡು ರೆಡಿಯಾಗಿ ಹೊರಟಿರೋದು. ಸೊ ಹೇಗಿರುತ್ತೆ ಜರ್ನಿ, ನಾವ್ ಎಲ್ಲಿ ಹೋಗ್ತೀವಿ ಎಲ್ಲಾನು ಈ ಬ್ಲಾಗ್ ಅಲ್ಲಿ. ನನಗೆ ಆಕ್ಚುಲಿ ಇನ್ನ ಗೊತ್ತಿಲ್ಲ. ಸೊ ಈ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಹಲೋ ಹಲೋ ಹೇಳು. ಹಲೋ. ಆಯ್ತು, ಡ್ರೈವ್ ಮಾಡುವ. ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ನಮ್ಮ. ಹೇಗನ್ಸ್ತಾ ಇದೆ ಸಡನ್ ಪ್ಲಾನ್ ಹೊರಟಿರೋದು? ಓ ನೋಡೋಣ ಎಲ್ಲಿಗೆ ಹೋಗ್ತೀವಿ ನನ್ಗೂ ಗೊತ್ತಿಲ್ಲ, ಸುಮ್ನೆ ಹೋಗ್ತಾ ಇದೀನಿ ಅಷ್ಟೇನೆ. ಯು ಹ್ಯಾಪಿ ಅಲ್ಲ? ಯಾ ಯಾ ಸೊ ಎಕ್ಸೈಟೆಡ್. ನಂಗಂತೂ ಸಖತ್ ಖುಷಿ ಆಗ್ತಾ ಇದೆ. ವಿ ಆರ್ ಗೋಯಿಂಗ್ ಔಟ್ ಅಂತ. ಈ ತರ ಸರ್ಪ್ರೈಸ್ ಆಗಿ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಕೌಂಟೇಬಲ್ ಟೈಮ್ಸ್ ಅಷ್ಟೇ ಈ ತರ ನಾವು ಹೋಗ್ತಾ ಇರೋದು. ಸೊ ಈ ಸಲ ಫಸ್ಟ್ ಟೈಮ್ ನಿಮ್ ಜೊತೆ ನಾನು ಈ ತರ ಸಡನ್ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಆಫ್ಟರ್ ಮ್ಯಾರೇಜ್. ಐ ಆಮ್ ಸೋ ಹ್ಯಾಪಿ. ಲೆಟ್ಸ್ ಸಿ ಎಲ್ಲಿ ಹೋಗ್ತೀವಿ ಅಂತ. ಬೆಳಕಿಗೆ ಕಾದು ಈ ಸ್ವಪ್ನದ ಸಂಚಾರ ಸಾಕಲ್ಲವೇ, ಇನ್ನಿತಕ್ಕೆ ಬೇಜಾರು ನಾನಿಲ್ಲದೆ, ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೆ ಚಟುವಟಿಕೆ. ಸರ್ಪ್ರೈಸ್ ವೆದರ್ ಸಕ್ಕತ್ತಾಗಿದೆ ಅಲ್ವಾ? ಅಲ್ವಾ? ತುಂಬಾ ಚೆನ್ನಾಗಿದೆ. ಇರ್ಬೇಕು ವೆದರ್. ಐ ಲವ್ ಯು. ಐ ಲವ್ ಯು ಮಚ್ ಮೋರ್. ಈಗ ಹೋಗೋಣ. ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಇನ್ನೂ ನಮಗಿಲ್ಲ. ಸುಮ್ ರೋಡ್ ಸಿಕ್ತು ಹೋಗ್ತಾ ಇದೀವಿ. ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಇಲ್ಲಿಗೆ ಬಂದ್ವಿ ಅಂತ ಹೇಳ್ತೀನಿ. ಓಕೆನಾ? ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬೆಳಗ್ಗೆಯಿಂದ ವೀಕೆಂಡು ಎಲ್ಲಾರು ಕರ್ಕೊಂಡು ಹೋಗಿ ಅಂತ ತಲೆ ತಿಂತಾ ಇದ್ಲು. ಆಯ್ತು, ನಾನು ಸುಮ್ನೆ ಏನಕ್ಕೆ ಮನೇಲೇ ಇರು ಅಂತ ನಾನು ಅಂತಿದ್ದೆ. ಆಮೇಲಿಂದ ಎಲ್ಲೋ ಒಪ್ಸಿ ಕರ್ಕೊಂಬಂದ್ಲು. ಮಾರ್ಗ ಮಧ್ಯದಲ್ಲಿ ಎಲ್ಲಾರು ಹೋಗೋಣ ಕೂರ್ಗ್ ಸೈಡು ಅಂದ್ಬಿಟ್ಟು ಅವಳೇ ಪ್ಲಾನ್ ಮಾಡಿದ್ಲು. ಆಯ್ತು ಅಂದ್ಬಿಟ್ಟು ನಾನು ವೆದರ್ ಚೆನ್ನಾಗಿದೆ ಅಂತ ಒಪ್ಕೊಂಡು ಬಂದ್ರೆ ನೋಡಿ ಗೈಸ್ ಹೆಂಗ್ ಮಲಗಿದಾಳೆ. ಈಗ ಎಬ್ಸಕ್ ಹೋದ್ರೆ ಬೇಡ, ವಾಪಸ್ ಯೂಟರ್ನ್ ತಗೊಂಡು ಹೊಟ್ಟೋಗೋಣ ಅಂತ ಇದ್ದಾಳೆ. ಈಗ ಏನಪ್ಪಾ ಮಾಡೋದು? ಹೇಳು ಬೇಬಿ. ವಾವ್, ವೆದರ್ ಎಷ್ಟು ಸಖತ್ತಾಗಿದೆ ಅಲ್ಲ. ಯಾವ ಊರಿದು ಅಂತ ಅಂದ್ರೆ ನಂಗೂ ಗೊತ್ತು. ಪಿರಿಯಾಪಟ್ನ ಅಂತ ಒಂದು ಊರಿದೆ ಅಂತ. ಪಿರಿಯಾಪಟ್ನ. ಓಕೆ. ಆಕ್ಚುಲಿ ಮಳೆನೂ ಸ್ಟಾರ್ಟ್ ಆಯ್ತು ಲೈಟ್ ಆಗಿ. ನೋಡ್ಬೋದು ನೀವು, ಮಳೆನೂ ಸ್ಟಾರ್ಟ್ ಆಯ್ತು. ವಾವ್, ಯಪ್ಪ ವೆದರ್ಗೆ, ಈ ರೊಮ್ಯಾಂಟಿಕ್ ಡ್ರೈವ್ಗೆ, ಮಳೆಯಲಿ ಜೊತೆಯಲಿ ಅಂತ ಸಾಂಗ್ ಆಡ್ಬೇಕು ಅನಿಸ್ತಾ ಇದೆ. ಹೌ ಆರ್ ಯು ಫೀಲಿಂಗ್ ಬೇಬಿ? ಯಪ್ಪ, ನಾನ್ ಪ್ಲಾನ್ ಮಾಡಿದ್ದು ಕೊನೆಗೆ ನಿನ್ಗೆ ಅಲ್ವಾ ಕ್ರೆಡಿಟ್ಸು. ಐ ಹೇಟ್ ಯು. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ವರ್ತ್. ನಾವ್ ಇವತ್ತು ಹೊರಟ್ಕೊಂಡ್ ಬಂದಿದ್ಕು ಲಾಸ್ ಇಲ್ಲ ಅಲ್ವಾ? ಆಕ್ಚುಲಿ ಐ ಆಮ್ ಲವಿಂಗ್ ಇಟ್. ಒಂದ್ ಸ್ವಲ್ಪ ದಾರಿಲಿ ಬರುವಾಗ ಒಂಚೂರು ಬೋರ್ ಆದಂಗ್ ನಿದ್ದೆ ಬರಂಗ್ ಆಗೋಯ್ತು. ಬಟ್ ಸ್ವಲ್ಪ ಮುಂದೆ ಬರ್ತಾ ಈ ವೆದರ್ಗೆ ಇನ್ನು ಬಾ ಮುಂದೆ ಇನ್ನೂ ಚೆನ್ನಾಗಿದೆ. ಇನ್ನು ಕೂರ್ಗ್ ಎಂಟ್ರೆನ್ಸ್ ಇನ್ನೂ ಆಗಿಲ್ಲ. ಹೌದಾ? ಓಕೆ, ಲೆಟ್ಸ್ ಗೋ. ಹೋಗಿ ಡೆಸ್ಟಿನೇಷನ್. ಅಲ್ಲಿ ಯಾರೋ ಬಕೆಟ್ ಮಾರ್ತಾ ಇದಾರೆ. ಅದನ್ನೂ ನಮ್ ಜೀವನ್ ಅಬ್ಸರ್ವ್ ಮಾಡ್ತಾನೆ. ಡ್ರೈವಿಂಗು, ಬಕೆಟ್ ಮಾರೋನ್ನ ಅಬ್ಸರ್ವೇಷನ್, ಮಲ್ಟಿ ಟಾಸ್ಕಿಂಗ್ ಜೀವನ್. ಓಕೆ, ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿ ತನಕ ನಾವಿಬ್ರು ನಮ್ ರೊಮ್ಯಾಂಟಿಕ್ ಡ್ರೈವ್ ನ ಎಂಜಾಯ್ ಮಾಡ್ತೀವಿ.
ಕನಸನ್ನು ನನಸು ಮಾಡಲು ಜೊತೆಯಾಗಿ ನಾಯಿಡುವ ಹೆಜ್ಜೆಗೆ ಸಮನಾಗಿ ಹೋಗೋಣ ಎಲ್ಲೆಡೆ ಜೊತೆಯಾಗಿ ನಾ ಬಂದೆ ಹೊಂಗೆ ಮರಳ ಅಡಿಯಲ್ಲಿ ಮಳೆಯೂ ಬರುವ ಟೈಮಲ್ಲಿ ನಾನಿನ್ನ ದಾರಿಯ ನೋಡ್ತಿದ್ದೆ ನನಗಾಗಿ ತುಂಬ ನೀ ಕಾಯ್ತಿದ್ದೆ ನೀ ಬಂದೆ ಮಳೆ ಬಂತು ಮಳೆ ಬಂತು ಮಳೆ ಬಂತು ಮಳೆ ಬಂತು. ಸೊ ಎಸ್ ಫೈನಲಿ ಒಂದ್ ಡೆಸ್ಟಿನೇಷನ್ ಅಂತ ಇಲ್ಲಿ ಬಂದಿದೀವಿ. ಕಾಫಿ ಡೇಗ್ ಬಂದಿದೀವಿ ಆಕ್ಚುಲಿ. ಕಾಫಿ ಡೇ ಬೇಬಿ, ಕಾಫಿ ಡೇಗ್ ಬಂದಿದೀವಿ. ನೋಡೋಣ ಒಳಗ್ ಹೋಗಿ ಏನಾದ್ರು ತಗೊಂಡು ಮುಂದಕ್ಕೆ ಹೋಗೋಣವಾ ರಿಟರ್ನ್ ಮೈಸೂರ್ಗೆ ಹೋಗೋಣವಾ ಅಂತ ಡಿಸೈಡ್ ಮಾಡೋಣ. ಸೊ ಲೆಟ್ಸ್ ಗೋ. ಹೊಸ ತರ ಸಡಗರ ಅವನೀರು ಕ್ಷಣಗಳು ಸುಮಧುರ ಕಣ್ಣೊಂದಾಗಿ ಆಂಬಿಯನ್ಸ್ ಒಂಥರ ಚೆನ್ನಾಗಿದೆ. ನೈಸ್ ಆಂಬಿಯನ್ಸ್ ಅಲ್ಲ ಬೇಬಿ, ಒಂಥರ ಚೆನ್ನಾಗಿದೆ. ನೈಸ್. ನಮ್ಮ ಯಜಮಾನ್ರು ಮೆನು ತಗೋಬರಕ್ ಹೋಗಿದ್ದಾರೆ. ಏನಾದ್ರೂ ಆರ್ಡರ್ ಮಾಡೋಣ. ಲೆಟ್ಸ್ ಆರ್ಡರ್ ಸಮಥಿಂಗ್. ಒಂದು ಕಾಫಿ ಕುಡಿಯಕ್ಕೆ ಮೈಸೂರಿಂದ ಪಿರಿಯಾಪಟ್ಟಣ ತನಕ ಕರ್ಕೊಂಡ್ ಬಂದಿದ್ದಾಳೆ ನೋಡಿ ನನ್ನ ಹೆಂಡತಿ. ಹೈ ಮೇಂಟೆನೆನ್ಸ್ ಅಪ್ಪ. ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬತ್ತಿಲ್ಲ. ಸೊ ಎಸ್, ಈಗ ಒಂದು ಆರ್ಡರ್ ಮಾಡಿದ್ದೀನಿ. ಅದ್ರ ನೇಮ್, ನಾನು ಯೂಶಲಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಕಾಫಿ ಕೆಫೆ ಎಲ್ಲ ಬಂದು ಕಾಫಿ ಕುಡಿದ್ರೆ ತುಂಬ ತುಂಬ ಕಡಿಮೆ. ಸೊ ಯಾವುದೋ ಒಂದು ಆರ್ಡರ್ ಮಾಡಿದ್ದೀನಿ. ಅದ್ರ ನೇಮ್ ಬಂದು ಏನು ಜೀವನ ಅದ್ರ ಹೆಸರು ಡೆವಿಲ್ಸ್ ಓನ್ ಅಂತೆ. ಡೆವಿಲ್ಸ್ ಓನ್ ಅಲ್ಲ, ಡೆವಿಲ್ಸ್ ಓನ್ ಅಂತೆ. ಏನೋ ಟ್ರೈ ಮಾಡಿ ಮೇಡಮ್, ಚೆನ್ನಾಗಿದೆ ಅಂತ ಇವ್ರದ್ದೇ ಸಜೆಷನ್ನು, ಕೆಫೆ ಅವರೇ ಸಜೆಸ್ಟ್ ಮಾಡಿದ್ದು. ಸೊ ಲೆಟ್ಸ್ ಸಿ ಹೆಂಗ್ ಬರುತ್ತೆ ಅಂತ ನೋಡೋಣ. ಸೊ ಎಸ್, ಬಂತು ನಮ್ಮ ಡೆವಿಲ್ಸ್ ಓನ್. ಚಿಂಚಿನ್ಯಾವ್. ಹೆಂಗಿದೆ ಟೇಸ್ಟ್ ನೋಡೋಣ. ಇಷ್ಟು ದೊಡ್ಡ ಸ್ಪೂನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಸಿ, ಟೇಸ್ಟ್ ಮಾಡೋಣ. ಲೆಟ್ಸ್ ಟೇಸ್ಟ್ ಇಟ್, ಕಮ್ ಆನ್. ಹೆಂಗಿದೆ? ಚೆನ್ನಾಗಿದ್ಯಾ? ಲೆಟ್ ಮಿ ಟ್ರೈ. ಚೆನ್ನಾಗಿದೆನಾ? ಕಾಫಿನೂ ಸೇರಿಸ್ಬೋದ್ರೆ ತುಂಬ ಚೆನ್ನಾಗಿದೆ. ಸೊ ಇದನ್ನ ಫುಲ್ ಕುಡಿದು ಆಮೇಲೆ ಸಿಗ್ತೀನಿ. ಪ್ರೀತಿನ ಪ್ರೀತಿಯಿಂದ ಪ್ರೀತಿ ಮಾಡುವೆ ಪ್ರೀತಿ ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ. ಜೀವನ್ ಇವಾಗ ವಾಶ್ರೂಮ್ಗೆ ಹೋಗಿದ್ದಾರೆ. ಸೊ ನಾನು ಇದರಿಂದ ಹೋಗಿ ಅವ್ರಿಗೊಂದು ಪ್ರ್ಯಾಂಕ್ ಮಾಡ್ತೀನಿ. ಕಾರ್ ಹತ್ರ ಇರೋಣ. ಕಾರ್ ಬೇಡ, ಎಲ್ಲ ಸೈಡ್ ಹೋಗ್ಸ್ಕೊಂಡಿರೋಣ. ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನಾನಿಲ್ಲ ಅಂತ. ಲೆಟ್ಸ್ ಕ್ಯಾಪ್ಚರ್ ಇಟ್. ಜೀವನ್ ಬಂದ್ರು ಅನ್ಸುತ್ತೆ, ನೋಡೋಣ. ಎಸ್, ಈ ಸರ್ಚಿಂಗ್ ಕಾಲ್ ಮಾಡ್ತಾ ಇದ್ದಾನೆ. Yes, he's calling me. ಹೋಗ್ತಾ ಮನೆಗೆ. ಹಿಂದೆ ತಿರುಗಿ ನೋಡ್ತಾನೂ ಇಲ್ಲ. ಎಲ್ಲೋ ನೀನು. ನೋಡು ಯಪ್ಪ, ಎಷ್ಟು ಹೆಂಡ್ತಿನ ಹುಡ್ಕೋಣ ಮಾಡೋಣ, ಏನು ಇಲ್ಲ. ಸೀದಾ ಡೋರ್ ಕಡೆಗೆ ಹೊರಟ್ಬಿಟ್ಟಿದ್ಯಲ್ಲ. ವಾಶ್ರೂಮ್ ಹೋಗಿದ್ಯಾ ಬರ್ತೀಯಾ ಅಂತ ಅನ್ಕೊಂಡೆ ಅಷ್ಟೇ. ಅನ್ಕೊಂಡೆ ಹೋಗ್ಬಿಡ್ತಿದ್ದಲ್ಲ ಡೋರಿಂದ. ತಿರುಗಿ ಕಡೆ ನೋಡ್ಬೇಕು ಅನ್ನಷ್ಟು ಗೊತ್ತಾಗ್ಲಿಲ್ವಾ? ನಾನು ಎಲ್ಲಿ ವಾಶ್ರೂಮ್ ಇಂದ ಬರುತ್ತಾನೆ, ಅಲ್ಲಿ ಇದ್ರೆ ಬರ್ತಾಳೆ ಅಂತ ನನ್ ಫೀಲ್. ನಾನು ಅಲ್ಲಿಲ್ಲ ಅಂದ ತಕ್ಷಣ ಈ ಕಡೆ ತಾನೇ ತಿರುಗಿ ನೋಡ್ಬೇಕು. ಏನಿಲ್ಲ, ಆ ಕಡೆ ಸೀದಾ ಡೋರ್ ಕಡೆಗೆ ಹೋಗೇ ಬಿಟ್ಟಿಯಲ್ಲ. ಹೌದು, ಏನಿಲ್ಲ ಅಲ್ಲಿ. ಸೊ ಎಸ್, ಈಗ ಕಾಫಿ ಕುಡಿದ್ವಿ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಓಕೆ, ಹೆಂಗಿತ್ತು ಪ್ರ್ಯಾಂಕು? ಎಲ್ಲೋದ್ರು ಬರ್ತಾಳೆ ಅನ್ನೋ ಧೈರ್ಯ ನಂಗೆ. ಅಬ್ಬಬ್ಬಬ್ಬಬ್ಬಬ್ಬ.
ಅಯ್ಯಪ್ಪ ಬರೀ ಡ್ರಾಮಾ ಡವ್ ಇದೇ ಆಗೋಯ್ತಲ್ಲ. ಬಾ ಮೈಸೂರು ತೋರಿಸ್ತೀನಿ ನಿಂಗೆ. ಊರೆಲ್ಲ ಸೆಟ್ ಆಗಲ್ಲ, ಮೈಸೂರೇ ಸರಿ ನಿಂಗೆ. ಏಯ್ ನಾನ್ ಮೈಸೂರ್ಗ್ ಹೊಡ್ಲೇಬೇಕಾ ಈಗ? ನನ್ಗೆ ಅಲ್ಲಿಂದ ಬೇರೆ ಬೇರೆ ಕೆಲ್ಸಗಳಿದೆ. ಏನ್ ಕೆಲ್ಸ ಇದೆ? ಏನೋ 1000 ಇರುತ್ತೆ ನಂಗೆ, ನಿಂಗೆ ಹೇಳ್ಬೇಕೆಲ್ಲಾನು. ಈಗ ಹೊರಡ್ಲೇಬೇಕಾ ಮೈಸೂರ್ಗೆ? ಹೌದು, ಏನಕ್ಕ? ಬ್ಯಾಕ್ ಟು ಮೈಸೂರ್. ಏನ್ ಕೆಲ್ಸ ನಿಂಗೆ ಮೈಸೂರಲ್ಲಿ? ಏನೋ ಇರುತ್ತೆ 28 ಕೆಲ್ಸ. 28? ವೈ ಪರ್ಟಿಕ್ಯುಲರ್ 28? ಅಮ್ಮ ಇಲ್ಲಿ ಏನೋ ಇದೆ. ಹಂಗೆ ಇದು. ಓಕೆ ಓಕೆ, ಸೊ ವ್ಲಾಗ್ ಏನ್ ಮಾಡ್ಬಿಡೋಣ. ಎಸ್. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಮೈಸೂರ್ ನಾವು. ನಾವು ಇವತ್ತು ವೀಕೆಂಡ್. ಹೇಳಿ, ನೀವು ಮಾತಾಡೋದೇ ಅಪರೂಪ. ಹೇಳಿ, ಕಮಾನ್. ಇನ್ನು ಈ ತರ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನು, ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ವ್ಲಾಗ್ ಎಂಡ್ ಮಾಡಿಲ್ಲ, ಆಗ್ಲೇ ಹೇಳ್ತಿದ್ಯಾ ಲಾಸ್ಟ್ ಲೈನು. ಆಕ್ಚುಲಿ ಇವತ್ತು ಸಿಕ್ಕಾಬಟ್ಟೆ ಒಂಥರ ವೀಕ್ ಡೇಸ್ ಅಲ್ಲೆಲ್ಲ ಅಲ್ಲೇ ಇದ್ದು ಮೈಸೂರಲ್ಲಿ ಮನೇಲೆ ಇದ್ದು ಸಾಕಾಗಿತ್ತು. ಸೊ ಸುಮ್ನೆ ಒಂದು ವೆದರ್ ಚೇಂಜ್, ಒಂದ್ ರೋಡ್ ಟ್ರಿಪ್ ಆಗಿ ಸುಮ್ನೆ ಒಂದ್ ಡ್ರೈವ್ ಅಂತ ಹೊರಡ್ಕೊಂಡ್ ಬಂದ್ವಿ. ಸೊ ಫೈನಲಿ ಡೆಸ್ಟಿನೇಷನ್ ಪಿರಿಯಾಪಟ್ನ ಅಂತ ಇತ್ತು ಅನ್ಸುತ್ತೆ. ಇಲ್ಲಿ ಬಂದು ಕಾಫಿ ಡೇ ಒಂದ್ ಸ್ವಲ್ಪ ಲೈಟ್ ರಿಫ್ರೆಶ್ಮೆಂಟ್ ಅಂತ ತಗೊಂಡು ಈಗ ಮುಂದಕ್ಕೆ ಹೋಗಕ್ಕೆ ಟೈಮ್ ಆಯ್ತು ಅಂದ್ರೆ ಇನ್ನು ಹೋಗ್ಬೋದು, ಬಟ್ ಸ್ಟಿಲ್ ಯಾಕೋ ಸಾಕು ಅನಿಸ್ತಾ ಇದೆ. ಸೊ ಇನ್ನೊಂದ್ ಬೇರೆ ಕಡೆ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ಗೋಯಿಂಗ್ ಬ್ಯಾಕ್ ಟು ಮೈಸೂರ್ ಹೋಗೋಣ ಅಂತ ಅನ್ಕೊಂಡಿದೀವಿ ರಿಟರ್ನ್. ಸೊ ಈಗ ಮೈಸೂರ್ಗೆ ಹೋಗಿ ಮನೆ. ನೀನ್ ಮನೆ, ಹೋಗಿ ನೀನು ನಾನು ಎಲ್ಲೆಲ್ಲ ಹೋಗ್ಬೇಕು, ನಂಗೆ ಬೇರೆ ಕೆಲಸಗಳಿದೆ. ಕಾಲ್ ಮುರ್ದ್ ಕೈ ಕೊಡ್ತೀನಿ. ಸೊ ಈಗ ಮೈಸೂರ್ಗೆ ಹೋಗಿ ಮನೇಲಿ ರೆಸ್ಟ್ ಮಾಡೋಣ. ಓಕೆ, ಸೊ ಅದಕ್ಕೆ ಈಗ ಬ್ಲಾಗ್ ಎಂಡ್ ಮಾಡ್ಬಿಡೋಣ. ಸೊ ಎಸ್, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ನಮ್ದು ಹೊಸ ವಿಡಿಯೋಸ್ ಬರುತ್ತೆ, ಅವೆಲ್ಲ ನಿಮ್ಗೆ ನೋಟಿಫೈ ಆಗಕ್ಕೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ ಚಾನಲ್ಗೆ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಹೀಗೆ ನಮ್ ವಿಡಿಯೋಸ್ ನೋಡ್ತಾ ಇರಿ. ಇನ್ನ ತುಂಬಾ ಹೊಸ ವಿಡಿಯೋಸ್ ಜೊತೆಗೆ ಬರ್ತೀವಿ ಅಂತ ಹೇಳ್ತಾ, ಸೊ ಲೆಟ್ಸ್ ಎಂಡ್ ದಿಸ್ ವಿಡಿಯೋ. ಓಕೆ ದೆನ್, ಬಾಯ್.